ಪ್ರಸಾದ್ ಶಾರದಳ ಮನೆಯಲ್ಲಿರುವ ಹಾಲ್ನಲ್ಲಿ ಬೆಳಿಗ್ಗೆ 7 ಗಂಟೆಯ ಸಮಯದಲ್ಲಿ ಶಾರದಳ ಬಲಕೈಗೆ ಕಟ್ಟಿನಿಂದ ಸೋಫಾದಲ್ಲಿ ಕೂತ್ಕೊಂಡು ದುಃಖ ಪಡ್ತಾ ದಿಗಿಲಿನಿಂದ ಆಲೋಚಿಸ್ತಾ ಇರ್ತಾಳೆ. ಪ್ರಸಾದ್ ಪೇಪರ್ ಓದುತ್ತಾ ಆಕೆಯ ಕಡೆಗೆ ನೋಡ್ತಾ ಇರ್ತಾನೆ. ರಮೇಶ್ ಆಫೀಸ್ಗೆ ಹೋಗೋದಕ್ಕೆ ಸಿದ್ಧವಾಗುತ್ತಾ ಹಾಲ್ಗೆ ಬರ್ತಾನೆ. ಅನಾಮಿಕಾ ಅಡಿಗೆ ಮನೆಯಿಂದ ಕಾಫಿ ತಗೊಂಡು ಬರ್ತಾಳೆ. ಏನು ಅಂದ್ರೆ ನೋಡಿದ್ರ ನನ್ ಕರ್ಮ, ಸರಿಯಾಗಿ ಊರಿನಲ್ಲಿ ಅಡಿಗೆ ಪೈಪೋಟಿ ಇರುವಾಗ ನನ್ನ ಬಲಗೆ ಹೀಗೆ ಮುರಿಬೇಕಾ? ನನ್ನ ಅದೃಷ್ಟ ಹಾಳಾಗ್ ಹೋಯ್ತೆ. ಆ ದೇವರಿಗೆ ನನ್ ಮೇಲೆ ಎಷ್ಟು ಕೋಪನೋ ಏನೋ. ಅಯ್ಯೋ ಹುಚ್ಚಿ, ದೇವರಿಗೆ ನಿನ್ನ ಮೇಲೆ ಏನಕ್ಕೆ ಕೋಪ? ನಿನ್ನೆ ಸಾಯಂಕಾಲ ಹಿತ್ತಲಿನಲ್ಲಿ ನೀರ್ ಹಾಕ್ತಾ ನೀನು ಜಾರಿ ಬಿದ್ದೆ, ಅದಕ್ಕೆ ದೇವ್ರನ್ನ ಯಾಕಂತೀಯ? ಆದ್ರೂ ಡಾಕ್ಟರ್ ಅವರು 1 ವಾರ ನಿನ್ನ ವಿಶ್ರಾಂತಿ ತಗೊಂಡಿದ್ದಾರಲ್ಲ, ಸುಮ್ನಿರು ಅಂದ್ರೆ ಹೇಗೆ ಸುಮ್ನಿರ್ತೀನ್ರಿ? ಕಳೆದ 10 ವರ್ಷದಿಂದ ನಮ್ಮ ಊರಿನ ಗ್ರಾಮ ದೇವತೆ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವ ಅಡಿಗೆ ಪೈಪೋಟಿಯಲ್ಲಿ ಮೊದಲ ಬಹುಮಾನ ಅಂದ್ರೆ ನಂದೇ. ಊರಿನಲ್ಲಿರೋ ಹೆಂಗಸರೆಲ್ಲ ನನ್ನ ಅಡಿಗೆ ರುಚಿ ಎಷ್ಟೋ ಮೆಚ್ಕೋತಾ ಇದ್ರು. ಈ ಸಲ ನಾನು ಪಂದ್ಯದಲ್ಲಿ ಪಾಲ್ಗೊಳ್ತಾ ಇದ್ರೆ ಆ ಪಕ್ಕದ ಮನೆ ಸುಬ್ಬಲಕ್ಷ್ಮಿ ರುಚಿಗೆ ಹೇಳ್ತಾಳೆ. ಶಾರದಾ ಅವಳಿಗೆ ಭಯಪಟ್ಟು ಪಂದ್ಯಕ್ಕೆ ಬರ್ಲಿಲ್ಲ ಅಂತ ಹೇಳಿ ಊರೆಲ್ಲ ಡಂಗೂರ ಹೊಡಿಸ್ತಾಳೆ. ಆ ಮಾತು ನಾನು ಹೇಗೆ ಸಹಿಸಲಿ? ಅಮ್ಮ, ಯಾಕೆ ಸುಮ್ನೆ ಗಾಬರಿ ಆಗ್ತೀಯಾ? ನಿನ್ನ ಆರೋಗ್ಯ ಮುಖ್ಯ ಹೊರತು ಆ ಅಡುಗೆ ಪಂದ್ಯ, ಆ ಸುಬ್ಬಲಕ್ಷ್ಮಿ ಆಂಟಿ ಮಾತುಗಳು ಅದೆಲ್ಲ ಮುಖ್ಯನ ಹೇಳು. ನೀನು 10 ಸಲ ಗೆದ್ದಿದೀಯಾ, ಎಲ್ಲರಿಗೂ ನಿನ್ನ ಬೆಲೆ ಏನು ಅಂತ ಗೊತ್ತು. ಈ 1 ಸಲ ಮಾತ್ರ ಬಿಟ್ರೆ ಬರೋ ನಷ್ಟ ಏನೂ ಇಲ್ಲ. ನಿಂಗ್ ಗೊತ್ತಿಲ್ಲ ಕಣೋ ರಮೇಶ್, ಆ ಪಂದ್ಯ ಕೇವಲ ಒಂದು ಆಟ ಮಾತ್ರನೇ ಅಲ್ಲ, ಅದು ನನ್ನ ಆತ್ಮಗೌರವ. ಈ ಮನೆಯಲ್ಲಿ ನಾನು ಕಾಲಿಟ್ಟಾಗಿನಿಂದ ನನ್ನ ಅಡಿಗೆಗೆ ಒಂದು ಹೆಸರಿದೆ. ಈಗ ಈ ಕಟ್ಟಿಕೊಂಡ ಕೈಯಿಂದಲೇ ನಾನು ಸೌಟು ತಿರುಗಿಸಲಾರೆ. ನನ್ನ ಮನಸ್ಸೆಲ್ಲ ಬಹಳ ಕಷ್ಟವಾಗಿದೆ ಕಣೋ. ಅತ್ತೆ, ನೀವ್ ಹಾಗೆ ದುಃಖ ಪಡಬೇಡಿ. ನಿಮ್ಮ ಆರೋಗ್ಯಕ್ಕಿಂತ ನಮಗೆ ಏನು ಮುಖ್ಯವಲ್ಲ. ಆದ್ರೂ ನೀವು ಪಂದ್ಯದಲ್ಲಿ ಪಾಲ್ಗೊಳ್ಳಕ್ಕಾಗಲ್ಲ. ಆದ್ರೆ ನಿಮ್ಮ ಪ್ರತಿನಿಧಿ ನಾನು ಪಾಲ್ಗೊಳ್ತೀನಲ್ಲ. ನೀನು ಪಂದ್ಯದಲ್ಲಿ ಪಾಲ್ಗೊಳ್ತೀಯ ಅನಾಮಿಕಾ? ಹೌದು ಅತ್ತೆ, ನಾನು ಪಾಲ್ಗೊಳ್ತೀನಿ. ನಿಮ್ಮ ಸೊಸೆಯಾಗಿ ನಿಮ್ಮ ಮರ್ಯಾದೆ ನಿಲ್ಲಿಸುವ ಜವಾಬ್ದಾರಿ ನಂದೇ ಅಲ್ವಾ? ನಿಮ್ಮ ಹೆಸರಿನ ಮೇಲೆ ನಾನೇ ಅಡಿಗೆ ಪಂದ್ಯಕ್ಕೆ ಹೋಗ್ತೀನಿ. ನೋಡಿದ್ಯಾ ಶಾರದಾ, ನಮ್ಮ ಸೊಸೆ ಎಷ್ಟು ಒಳ್ಳೆ ಮಾತು ಹೇಳಿದಾಳೆ. ನಿನಗೆ ತಕ್ಕ ಸೊಸೆ. ನೀನ್ ಹೇಗೂ ಅಡಿಗೆ ಮಾಡಲಾರೆ. ನಮ್ಮ ಅನಾಮಿಕಳನ್ನ ಪ್ರೋತ್ಸಾಹಿಸು, ಅವಳಿಗೆ ಅಡಿಗೆ ಬಗ್ಗೆ ಸಲಹೆ ಕೊಡು ಸಾಕು. ಹೌದು ಅಮ್ಮ, ಅನಾಮಿಕಾ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಮೇಲಾಗಿ ಆಧುನಿಕ ಅಡಿಗೆ ಕೂಡ ಕಲ್ತ್ಕೊಂಡಿದ್ದಾಳೆ. ಈ ಸಲ ನಮ್ಮ ಮನೆಯಿಂದಲೇ ಹೊಸ ರುಚಿಯನ್ನ ಆ ಪಂದ್ಯದಲ್ಲಿ ಪರಿಚಯ ಮಾಡೋಣ. ಅದೇನೆ ಅನಾಮಿಕಾ, ನಿನಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ನಾನು ಅಂತ ಇಲ್ಲ ಹೊರತು ನೀನು ನನಗಿಂತ ಚೆನ್ನಾಗಿ ಮಾಡ್ತೀಯಾ. ಆದ್ರೆ ಆ ಪಂದ್ಯಕ್ಕೆ ಬರುವವರೆಲ್ಲ ಬಹಳ ಅನುಭವ ಇರುವವರು. ಅವರು ತರತರದ ಬಿರಿಯಾನಿಗಳು, ಪುಳಿಯೋಗರೆಗಳು, ಘಮಘಮ ಅನ್ನುವ ಪಕೋಡಗಳು, ಮಾಂಸಾಹಾರ ಅಡುಗೆಗಳನ್ನ ತರ್ತಾರೆ. ಜಡ್ಜ್ಗಳು ಕೂಡ ಬಹಳ ಹಳೆ ತಲೆಮಾರಿನವರು. ಅವರನ್ನ ಮೆಚ್ಚಿಸೋದು ಅಷ್ಟು ಒಳ್ಳೇದಲ್ಲ. ನೀನೇನೋ ಸಿಟಿಯಲ್ಲಿ ಬೆಳೆದಿದ್ದೀಯಾ, ನಮ್ಮ ಊರಿನ ಜನರ ರುಚಿ ಹೇಗೆ ಗೊತ್ತಾಗುತ್ತೆ? ಅತ್ತೆ, ರುಚಿ ಅನ್ನೋದು ಹಳ್ಳಿ ಸಿಟಿ ಅನ್ನೋದಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಪದಾರ್ಥವನ್ನು ಕೊಟ್ರೆ ಯಾರಾದ್ರೂ ಮೆಚ್ಕೋತಾರೆ. ನೀವು ನನಗೆ ಅವಕಾಶ ಕೊಡಿ, ನಿಮ್ಮ ಹೆಸರು ನಿಲ್ಲಿಸ್ತೀನಿ. ಸರಿ ಅಮ್ಮ, ನಿನ್ನಿಷ್ಟ. ಇಷ್ಟಕ್ಕೂ ಏನ್ ಅಡುಗೆ ಮಾಡೋಣ ಅಂತಿದ್ಯಾ? ನಾನು ಹೋದ ವರ್ಷ ನಾಟಿ ಕೋಳಿ ಹುಳಿ, ರಾಗಿ ಮುದ್ದೆ ಮಾಡಿ ಮೊದಲ ಬಹುಮಾನ ಹೊಡೆದಿದ್ದೀನಿ. ಈ ಸಲ ನೀನು ಮಟನ್ ಬಿರಿಯಾನಿ ಮಾಡ್ತೀಯಾ, ಇಲ್ಲ ನಮ್ಮ ಪದ್ಧತಿಯಲ್ಲಿ ಬದ್ನೆಕಾಯಿ ಎಣ್ಣೆಕಾಯಿ ಮಾಡ್ತೀಯಾ? ನಾನು ಪಕ್ಕದಲ್ಲಿದ್ದೆ, ನಿಂಗೆ ಹೇಳ್ತೀನಲ್ಲ. ಇಲ್ಲ ಅತ್ತೆ, ನಾನು ಬಿರಿಯಾನಿ, ಪಕೋಡ, ಪುಳಿಯೋಗರೆ ಇಂಥದ್ದೇನು ಮಾಡ್ಬೇಕು ಅಂದ್ಕೊಂಡಿಲ್ಲ. ಮತ್ತಿನ್ನೇನ್ ಮಾಡ್ತೀಯ? ಶಾಕಾಹಾರದಲ್ಲಿ ಏನಾದ್ರೂ ಹೊಸ ರೀತಿಯ ಸ್ವೀಟ್ ಮಾಡ್ತೀಯ ಏನೋ? ಸ್ವೀಟ್ ಅಲ್ಲ ಅತ್ತೆ, ನಾನು ಗ್ರೀನ್ ಮ್ಯಾಂಗೋ ಜ್ಯೂಸ್ ಅಂದರೆ ಹಸಿ ಮಾವಿನಕಾಯಿ ರಸ ಮಾಡೋಣ ಅಂದ್ಕೊಂಡಿದ್ದೀನಿ. ಆಗ ಅನಾಮಿಕಳ ಮಾತು ಕೇಳುತ್ತಲೇ ಹಾಲ್ನಲ್ಲಿ ಒಂದೇ ಸಲಕ್ಕೆ ನಿಶಬ್ದವಾಗುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ಅನಾಮಿಕಳ ಕಡೆ ನೋಡ್ತಾರೆ. ಹಸಿ ಮಾವಿನಕಾಯಿ ರಸನ? ಅದೇ ನಮ್ಮ ಅನಾಮಿಕಾ. ಎಲ್ಲರೂ ಹೊಟ್ಟೆ ತುಂಬಾ ಅಡಿಗೆ ಮಾಡ್ತಾ ಇದ್ರೆ ನೀನು ಕೇವಲ ಒಂದು ನೀರಂತ ಜ್ಯೂಸ್ ಮಾಡ್ತೀಯಾ? ಹೌದು ಅನಾಮಿಕಾ, ಅಪ್ಪ ಹೇಳಿದ್ದು ನಿಜನೇ. ಅದು ಅಡಿಗೆ ಪಂದ್ಯ ಅಲ್ವಾ, ಎಲ್ರು ಮಸಾಲೆಯನ್ನು ಹಾಕಿ ಅಡಿಗೆ ಮಾಡ್ತಾರೆ. ನೀನು ಜ್ಯೂಸ್ ಮಾಡಿದ್ರೆ ಜಡ್ಜ್ಗಳು ಇದನ್ನು ಅಡಿಗೆಯಾಗಿ ಪರಿಗಣಿಸ್ತಾರೋ ಇಲ್ವೋ? ಹಾಗೋಯ್ತು, ಇನ್ನು ಈ ವರ್ಷ ಸುಬ್ಬಲಕ್ಷ್ಮಿದೇ ಮೇಲ್ಗೈ. ಏನೇ ಅನಾಮಿಕಾ, ಹಸಿ ಮಾವಿನಕಾಯಿ ರಸ ಏನು? ಅದು ಕೇವಲ ದಾಹ ತೀರ್ಸೋದಲ್ಲ. ಅದಕ್ಕೆ ಯಾರೇ ಬಹುಮಾನ ಕೊಡ್ತಾರೆ? ನನ್ನ ಮರ್ಯಾದೆ ಗಂಗೆಯಲ್ಲಿ ಕಲಿಸ್ತ್ಯಾ. ಮಾವಯ್ಯ, ರಮೇಶ್, ಅತ್ತೆ, ನೀವೆಲ್ಲ ಒಂದು ಸಲ ಆಲೋಚಿಸಿ. ಈಗ ತಿಂಗಳೇನು, ಮೇ ತಿಂಗಳು. ಹೊರಗಡೆ ಬಿಸಿಲು ಹೇಗೆ ಸುಡ್ತಾ ಇದೆ ನೋಡಿದ್ದೀರಲ್ಲ. ಮನುಷ್ಯರು ಹೊರಗೆ ಬರ್ಬೇಕು ಅಂತಂದ್ರೆ ಬಿಸಿಲಿನ ಏಟಿಗೆ ಭಯಪಡ್ತಾ ಇದ್ದಾರೆ. ಹೌದಮ್ಮ, ಬಿಸಿಲಂತೂ ತುಂಬಾ ದಾರುಣವಾಗಿದೆ. ನಿನ್ನೆ ನಾನು ಬಜಾರ್ಗೆ ಹೋಗಿ ಬರುವಷ್ಟರಲ್ಲೇ ತಲೆ ತಿರುಗಿದ ಹಾಗಾಯ್ತು.
ಕರೆಕ್ಟ್ ಮಾವಯ್ಯ. ಆ ಪಂದ್ಯ ನಡೆಯೋದು ಕೂಡ ಮಠ ಮಧ್ಯಾಹ್ನ ಹೊರಗಡೆ ಟೆಂಟ್ನಲ್ಲಿ. ಆ ಬಿಸಿ ಟೆಂಟಲ್ಲಿ ಯಾರಾದ್ರೂ ಬಿಸಿ ಬಿಸಿ ಬಿರಿಯಾನಿಗಳು, ಮಸಾಲೆ ಅಡಿಗೆಗಳು, ಖಾರ ಇರುವ ಪಕೋಡ ತಿನ್ಬಲ್ಲರ? ಜಡ್ಜ್ಗಳು ಕೂಡ ಪ್ರತಿ ಸ್ಟಾಲ್ಗೆ ಹೋಗಿ ಆ ಬಿಸಿ ಬಿಸಿ ಅಡಿಗೆಯನ್ನ ತಿಂದು ಸುಸ್ತಾಗಿ ಬೆವರು ಸುರಿಸುತ್ತಾ ಬರ್ತಾರೆ. ಅಂತಹ ಟೈಮಲ್ಲಿ ಅವರಿಗೆ ಮತ್ತೆ ಬಿಸಿ ಬಿಸಿ ಆಹಾರ ಕೊಟ್ರೆ ಅವರು ಆಸ್ವಾದಿಸಲಾರರು. ಅವರಿಗೆ ಆ ಸಮಯದಲ್ಲಿ ಬೇಕಾಗಿದ್ದು ಹೊಟ್ಟೆಯನ್ನು ಮನಸ್ಸನ್ನು ತಣ್ಣಗೆ ಮಾಡುವ ಒಂದು ಅದ್ಭುತವಾದ ಪಾನೀಯ. ಅನಾಮಿಕ ಹೇಳಿದ್ದು ಲಾಜಿಕ್ ಆಗಿದೆ ಅಪ್ಪ. ಆ ಬಿಸಿಲಿನಲ್ಲಿ ಸ್ಪೈಸಿ ಫುಡ್ ತಿನ್ನೋದು ಯಾರಿಗಾದ್ರೂ ಕಷ್ಟನೇ. ಹೌದು ರಮೇಶ್, ಅದಕ್ಕೆ ನಾನು ಈ ಹಸಿ ಮಾವಿನಕಾಯಿ ಜ್ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇದು ಕೇವಲ ಪಾನೀಯವಲ್ಲ, ಬಿಸಿಲಿಗೆ ಏಟು ತಗುಲದ ಹಾಗೆ ಒಂದು ಒಳ್ಳೆ ಔಷಧ. ಮೇಲಾಗಿ ಹಸಿ ಮಾವಿನಕಾಯಿಗಳು ನಮ್ಮ ಹಿತ್ತಲಿನಲ್ಲೇ ಮರಕ್ಕೆ ಬೇಕಾದಷ್ಟಿದೆ. ಸಹಜವಾದ ಸ್ವಚ್ಛವಾದ ಪದಾರ್ಥಗಳಿಂದ ನಾನು ಮಾಡುವ ಈ ಪಾನೀಯ ಖಚಿತವಾಗಿ ಎಲ್ಲರನ್ನು ಆಕರ್ಷಿಸುತ್ತೆ. ನಿನ್ನ ಆಲೋಚನೆ ಚೆನ್ನಾಗಿ ಇದೆಯೇ, ಆದ್ರೆ ಅದು ರುಚಿಯಾಗಿಲ್ದಿದ್ರೆ ಮತ್ತೆ ಯಾರು ಕುಡಿಯೋದಿಲ್ಲಲ್ಲ. ಅದ್ರ ತಯಾರಿ ಕೂಡ ಬಹಳ ಮುಖ್ಯ. ಅದ್ರಲ್ಲಿ ಏನೇನ್ ಹಾಕ್ತೀಯಾ? ಅತ್ತೆ, ಮೊದಲು ಹಸಿ ಮಾವಿನಕಾಯಿಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಆ ಗೊಜ್ಜನ್ನು ತೆಗೆದುಕೋತೀನಿ. ಆ ಗೊಜ್ಜಿಗೆ ಸರಿ ಹೋಗುವ ಬೆಲ್ಲ ಸೇರಿಸ್ತೀನಿ. ಆ ನಂತರ ಅದರಲ್ಲಿ ಸ್ವಲ್ಪ ಪುದೀನ ಸೊಪ್ಪು, ಹುರಿದ ಜೀರಿಗೆ ಪುಡಿ, ಕಲ್ಲುಪ್ಪು, ಚಿಟಿಕೆ ಯಾಲಕ್ಕಿ ಪುಡಿ ಹಾಕಿ ಮಿಕ್ಸಿಗೆ ಹಾಕ್ತೀನಿ. ಆ ಮಿಶ್ರಮವನ್ನು ಐಸ್ ಗಡ್ಡೆಗಳು ಹಾಕಿದ ತಣ್ಣನೆಯ ನೀರಿನಲ್ಲಿ ಕಲಿಸ್ತೀನಿ. ಹುಳಿ ಹುಳಿಯಾಗಿ, ಸಿಹಿಯಾಗಿ, ಪುದೀನ ಹಾಗೆ ಜೀರಿಗೆಯ ಸುವಾಸನೆಯಿಂದ ಅಮೃತದ ಹಾಗಿರುತ್ತೆ ಅತ್ತೆ. ಅಬ್ಬಾ, ನೀನ್ ಹೇಳ್ತಾ ಇದ್ರೆ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಅಮ್ಮ. ಆ ಬಿಸಿಲಿನಲ್ಲಿ ತಣ್ಣನೆಯ ಪಾನೀಯ ಗಂಟಲಿಗೆ ಬಿದ್ರೆ ಪ್ರಾಣ ಎದ್ದು ಬರುತ್ತೆ. ಸರಿ ಅನಾಮಿಕಾ, ನಿನ್ನಿಷ್ಟ. ನಿನ್ನ ಬುದ್ಧಿವಂತಿಕೆ ಮೇಲೆ ನನಗೆ ನಂಬಿಕೆ ಬಂದಿದೆ. ನಾಳೆ ಪಂದ್ಯಕ್ಕೆ ನೀನ್ ಇದೇ ಮಾಡು. ಆದ್ರೆ ಅದಕ್ಕೆ ಸರಿಯಾದ ಅಳತೆ ಕೂಡ ಮುಖ್ಯ. ಉಪ್ಪು ಸಿಹಿ ಸರಿಯಾಗಿ ಇರಬೇಕು. ಈ ದಿನ ಮಧ್ಯಾಹ್ನ ಒಂದು ಸಲ ಮನೆಯಲ್ಲಿ ಮಾಡಿ ತೋರಿಸು, ನಾನು ರುಚಿ ನೋಡಿ ಹೇಳ್ತೀನಿ. ಹಾಗೇತೆ, ನೀವು ರುಚಿ ನೋಡಿ ಪಾಸ್ ಮಾಡಿದ್ರೆ ನಾನು ನಾಳೆ ಪಂದ್ಯದಲ್ಲಿ ಅದನ್ನೇ ಮಾಡ್ತೀನಿ. ಹಾಗಿರುವಾಗ ಮಾರನೇ ದಿನ ಮಧ್ಯಾಹ್ನ ಪಂಚಾಯಿತಿ ಮೈದಾನ, ಊರೆಲ್ಲ ಅಲ್ಲಿ ಸೇರಿರುತ್ತಾರೆ. ದೊಡ್ಡ ದೊಡ್ಡ ಟೆಂಟ್ಗಳು ಹಾಕಿರ್ತಾರೆ. ಬಿಸಿಲು ಸುಡ್ತಾ ಇರ್ತದೆ. ಒಂದು ಕಡೆ ಸುಬ್ಬಲಕ್ಷ್ಮಿ ಚಿಕನ್ ಬಿರಿಯಾನಿ ಮಾಡ್ತಾ ಇರ್ತಾಳೆ, ಇನ್ನೊಂದು ಕಡೆ ಮತ್ತೊಂದು ಹೆಂಗಸು ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇರ್ತಾಳೆ. ಅನಾಮಿಕ ಮಾತ್ರ ತನ್ನ ಸ್ಟಾಲ್ ನಲ್ಲಿ ಪ್ರಶಾಂತವಾಗಿ ಒಂದು ದೊಡ್ಡ ಮಣ್ಣಿನ ಮಡಕೆಯಲ್ಲಿ ಗ್ರೀನ್ ಮ್ಯಾಂಗೋ ಜ್ಯೂಸ್ ಅನ್ನು ಸಿದ್ಧ ಮಾಡಿ ಪಕ್ಕದಲ್ಲಿ ಪುದೀನ ಸೊಪ್ಪು, ನಿಂಬೆ ಹಣ್ಣಿನಿಂದ ಅಂದವಾಗಿ ಅಲಂಕರಿಸಿರುತ್ತಾಳೆ. ಪ್ರಸಾದ್, ರಮೇಶ್, ಶಾರದಾ ಅನಾಮಿಕಳ ಹಿಂದೆ ಕುರ್ಚಿಯಲ್ಲಿ ಕೂತಿರ್ತಾರೆ. ಹಬ್ಬ ಶಾರದಾ, ಏನಿದು ಬಿಸಿಲು, ಪ್ರಾಣ ತೆಗಿತಾ ಇದೆ ಅಂದ್ಕೋ. ಮೇಲಾಗಿ ಅಡಿಗೆಯ ಬಿಸಿ ಮಸಾಲೆ ಘಾಟಿಗೆ ಉಸಿರೇ ಆಡ್ತಾ ಇಲ್ಲ. ಹೌದು ರೀ, ನನಗ್ ಕೂಡ ತಲೆ ತಿರ್ಗೋ ಹಾಗಿದೆ. ಪಾಪ ಜಡ್ಜಿಗಳು ಬರ್ತಾ ಇದ್ದಾರೆ ನೋಡಿ. ಸರ್ಪಂಚ್ ಅವರು, ಪಕ್ಕದವನು ಇರುವ ದೊಡ್ಡ ಮಾಸ್ಟ್ರು, ಇನ್ನು 2-3 ಕೂಡ ಇದ್ದಾರೆ. ಅವರ ಪರಿಸ್ಥಿತಿ ನೋಡಿಯಪ್ಪ. ಒಂದೊಂದು ಸ್ಟಾಲ್ ಹತ್ರ ಬಿಸಿ ಬಿಸಿ ಅಡಿಗೆ ಬಿರಿಯಾನಿ ತಿಂದು ಅವ್ರ ಮುಖ ನೋಡಿ ಹೇಗೆ ಕೆಂಪಾಗಿ ಹೋಗಿದೆ, ಬೆವರು ಸುರಿತಾ ಇದೆ. ಸರ್ಪಂಚ್ ಅವರಂತೂ ಕೂಡ ಬಹಳ ಆಯಾಸ ಪಡ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ನಾನು ಬಿಸಿ ಬಿಸಿ ಅಡಿಗೆ ಮಾಡಿಲ್ಲ, ಅವರು ನಮ್ಮ ಸ್ಟಾಲ್ ಹತ್ರನೇ ಬರ್ತಾ ಇದ್ದಾರೆ ನೋಡಿ. ಆ ಸಮಯದಲ್ಲಿ ಜಡ್ಜ್ಗಳ ಬೃಂದ ಅನಾಮಿಕಳ ಸ್ಟಾಲ್ ಹತ್ರ ಬರುತ್ತೆ. ಸರ್ಪಂಚ್ ಬೆವರು ಒರೆಸ್ಕೊಂಡು ನೀರಸವಾಗಿ ಕಾಣಿಸುತ್ತಾನೆ. ಏನಮ್ಮ ಶಾರದಮ್ಮನವರೇ, ಈ ಸಲ ನೀವು ಪಂದ್ಯದಲ್ಲಿ ಇಲ್ಲ ಅಂತ ಕೇಳಿದೀನಿ. ನಿಮ್ಮ ಸೊಸೆ ಏನು ಹೊಸ ಅಡಿಗೆ ಮಾಡ್ತಾಳೆ ಅಂತ ತಿಳಿದು ಹೀಗೆ ಬಂದ್ವಿ. ಏನಪ್ಪ ಅಬ್ಬಾ, ಈ ಬಿಸಿಲಿಗೆ ಆ ಖಾರ ಮಸಾಲೆಗಳು ತಿಂದು ನಮ್ಮ ನಾಲಿಗೆ ಹೊಟ್ಟೆಯಲ್ಲಿ ಉರಿತಾ ಇದೆ. ಏನಾದ್ರೂ ಬಿಸಿ ಅಡಿಗೆ ಆದ್ರೆ ನಮ್ಮಿಂದಾಗಲ್ಲ. ಅಯ್ಯೋ ಇಲ್ಲ ಸರ್ಪಂಚ್ ಅವರೇ, ನೀವು ಸ್ವಲ್ಪ ಕುರ್ಚಿಲಿ ಕೂತ್ಕೊಳ್ಳಿ. ನಮ್ಮ ಸೊಸೆ ನಿಮಗಾಗಿ ಪ್ರತ್ಯೇಕವಾಗಿ ಒಂದು ಪದಾರ್ಥ ತಯಾರು ಮಾಡಿದ್ದಾಳೆ. ಅನಾಮಿಕಾ, ಗ್ಲಾಸ್ ಇಲ್ಲಿ ಕೊಡಮ್ಮ. ಹಾಗೆ ಅನ್ನುತ್ತಲೇ ಅನಾಮಿಕಾ ಮಣ್ಣಿನ ಮಡಿಕೆಯಲ್ಲಿರುವ ಮುಚ್ಚಳ ತೆಗೆದು ಒಂದು ಗಾಜಿನ ಗ್ಲಾಸ್ ನಲ್ಲಿ ಐಸ್ ಗಡ್ಡೆ ಹಾಕಿ ಮೇಲೆ ಹಸಿರು ಬಣ್ಣವಿರುವ ಗ್ರೀನ್ ಮ್ಯಾಂಗೋ ಜ್ಯೂಸ್ ಅನ್ನು ಸುರಿದು ಮೇಲೆ ಒಂದು ಪುದೀನ ಸೊಪ್ಪಿನಿಂದ ಅಲಂಕರಿಸಿ ಸರ್ಪಂಚನಿಗೂ ಮಿಕ್ಕ ಜಡ್ಜ್ಗಳಿಗೆ ಕೊಡುತ್ತಾಳೆ. ತಗೊಳ್ಳಿ ಸರ್ಪಂಚ್ ಅವರೇ, ಇದು ಹಸಿ ಮಾವಿನಕಾಯಿಯ ಪುದೀನ ಜೀರಿಗೆ ಪುಡಿ ಹಾಕಿ ಮಾಡಿದ ತಂಪನೆಯ ಪಾನೀಯ. ಆಗ ಸರ್ಪಂಚ್ ಗ್ಲಾಸ್ ಅನ್ನು ಚೆಕ್ ಮಾಡಿ ಕೈಯಲ್ಲಿ ತಗೊಳ್ಳುತ್ತಲೇ ಆ ತಂಪಿಗೆ ಒಂದು ತರವಾದ ಹಾಯ್ ಅನಿಸುತ್ತದೆ ಅವನಿಗೆ. ಗ್ಲಾಸ್ ಅನ್ನು ಬಾಯ ಹತ್ರ ತಗೊಂಡು ಹೋಗಿ ನಿಧಾನವಾಗಿ ಒಂದು ಸಿಪ್ ಮಾಡ್ತಾನೆ. ತಕ್ಷಣ ಆ ಕಣ್ಣು ಮುಚ್ಕೊಳ್ಳುತ್ತೆ. ಮುಖದಲ್ಲಿ ಒಂದು ಅದ್ಭುತವಾದ ಪ್ರಶಾಂತತೆ ಕಾಣಿಸುತ್ತೆ. ಆಹಾ, ಅದ್ಭುತ, ಮಹಾ ಅದ್ಭುತ. ಏನಮ್ಮ ಇದು? ಈ ಮರುಭೂಮಿಯಂತ ಬಿಸಿಲಿನಲ್ಲಿ ಒಂದು ತಣ್ಣನೆಯ ಓಯಸಿಸ್ ಸಿಕ್ಕ ಹಾಗಿದೆ. ನನ್ನ ಹೊಟ್ಟೆಯಲ್ಲಿರುವ ಉರಿಯೆಲ್ಲ ಒಂದೇ ಸಲಕ್ಕೆ ಮಾಯವಾಗಿ ಹೋಗಿದೆ. ಆಹಾ, ಪ್ರಾಣ ಎದ್ದು ಬಂತಮ್ಮ ಅನಾಮಿಕಾ. ಎಷ್ಟು ಅದ್ಭುತವಾಗಿದೆಯೋ ಗೊತ್ತಾ? ಹುಳಿಯಾಗಿ, ಸಿಹಿಯಾಗಿ ಆ ಜೀರಿಗೆ ಪುದೀನ ಫ್ಲೇವರು ಗಂಟಲಿನೊಳಗಿಂದ ಜಾರ್ತಾ ಇದ್ರೆ ಅಮೃತದ ಆಗಿದೆ ಅಮ್ಮ. ಈ ಬಿಸಿಲಿನಲ್ಲಿ ನಮಗೆ ಅತ್ಯಂತ ಅಧಿಕವಾಗಿ ಬೇಕಾಗಿದ್ದು ಅದೇ.
ನಿನ್ನ ಬುದ್ಧಿವಂತಿಕೆನ ಮೆಚ್ಕೊಳ್ಳಬೇಕು. ಎಲ್ರೂ ಪಂದ್ಯದಲ್ಲಿ ಗೆಲ್ಲೋದಕ್ಕೆ ಮಸಾಲೆ ಹುರಿತಾ ಇದ್ರೆ ನೀನು ಮಾತ್ರ ಸಮಯಕ್ಕೆ ಏನು ಅಗತ್ಯವೋ ಆಲೋಚಿಸಿ ಈ ಜ್ಯೂಸ್ ಅನ್ನು ಮಾಡಿದ್ಯಾ. ಶಬಾಷಮ್ಮ. ಎಲ್ಲ ನನ್ನ ಸೊಸೆ ಆಲೋಚನೆ ಸರ್ಪಂಚ್ ಅವರೇ. ಬಿಸಿಲಿನಲ್ಲಿ ಎಲ್ರಿಗೂ ತಂಪು ಕೊಡುವ ಪಾನೀಯ ಮಾಡೋಣ ಅಂತ ಅವಳೇ ಪಟ್ಟು ಹಿಡಿದಿದ್ದಾಳೆ. ಬಹಳ ದೊಡ್ಡ ಆಲೋಚನೆ ಶಾರದಮ್ಮ ಅವರೇ. ನಿಮಗೆ ತಕ್ಕ ಸೊಸೆ. ನಿಮ್ಮ ಅಡುಗೆಯ ವಾರಸತ್ವ ಸರಿಯಾದ ಕೈಗೆ ಹೋಗಿದೆ. ಹಾಗೆ ಹೇಳಿ ಜಡ್ಜ್ಗಳೆಲ್ಲರೂ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅರ್ಧ ಗಂಟೆಯ ನಂತರ ಪಂದ್ಯದ ರಿಸಲ್ಟ್ ಹೇಳುವ ಸಮಯ ಬರುತ್ತೆ. ಗ್ರಾಮಸ್ಥರೆಲ್ಲರಿಗೂ ನಮಸ್ಕಾರ. ಈ ವರ್ಷವೂ ಅಡಿಗೆ ಪಂದ್ಯಗಳು ಬಹಳ ಉತ್ಸಾಹವಾಗಿ ನಡೆಯಿತು. ಎಲ್ರೂ ಬಹಳ ಕಷ್ಟಪಟ್ಟು ತರತರದ ಅಡುಗೆ ಮಾಡಿದ್ದೀರಾ. ಆದರೆ ಈ ಬೇಸಿಗೆ ಕಾಲವನ್ನು ಜನಗಳ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬಿಸಿಲಿನ ಏಟು ತಗುಲದ ಹಾಗೆ ಒಂದು ಅದ್ಭುತವಾದ ಆರೋಗ್ಯಕರವಾದ ಅತ್ಯಂತ ರುಚಿಕರವಾದ ಗ್ರೀನ್ ಮ್ಯಾಂಗೋ ಜ್ಯೂಸ್ ಮಾಡಿದ ಅನಾಮಿಕಳಿಗೆ ಈ ವರ್ಷ ಪ್ರಥಮ ಬಹುಮಾನವನ್ನು ಪ್ರಕಟಿಸ್ತಾ ಇದ್ದೀವಿ. ಅದನ್ನು ಕೇಳುತ್ತಲೇ ಮೈದಾನದಲ್ಲಿ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಸುಬ್ಬಲಕ್ಷ್ಮಿಯ ಮುಖ ಬಾಡಿ ಹೋಗುತ್ತದೆ. ಶಾರದಾ ಆನಂದ ಬಾಷ್ಪದಿಂದ ಸೊಸೆ ಕಡೆ ನೋಡ್ತಾಳೆ. ಪ್ರಸಾದ್, ರಮೇಶ್ ಎಲ್ರೂ ಚಪ್ಪಾಳೆ ಹೊಡಿತಾರೆ. ಅನಾಮಿಕಾ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬಂದು ನಿಮ್ಮ ಬಹುಮಾನವನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಆಗ ಅನಾಮಿಕಾ ಕಿರುನಗೆಯಿಂದ ವೇದಿಕೆ ಮೇಲೆ ಹೋಗುತ್ತಾಳೆ. ಸರ್ಪಂಚ್ ಅವರು ಒಂದು ದೊಡ್ಡ ಟ್ರೋಫಿಯನ್ನು ಅನಾಮಿಕಳ ಕೈಗೆ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಬಹುಮಾನ ನನಗೆ ಬರೋದು ಬಹಳ ಸಂತೋಷವಾಗಿದೆ. ಆದ್ರೆ ನಿಜಕ್ಕೂ ಈ ಬಹುಮಾನಕ್ಕೂ ನಿಜವಾದ ಅರ್ಹಳಾದವಳು ನಾನಲ್ಲ, ನಮ್ಮ ಅತ್ತೆ ಶಾರದಾ ಅವರು. ಕಳೆದ 10 ವರ್ಷಗಳಿಂದ ಅವಳ ಅಡುಗೆಯಿಂದ ನಿಮ್ಮೆಲ್ಲರ ಪ್ರೇಮ ಅಭಿಮಾನವನ್ನು ಹೊಂದಿದ ಆಕೆ ಈ ದಿನ ಕೈಗೆ ಗಾಯವಾಗಿದ್ದರಿಂದ ಇಲ್ಲಿ ಪಾಲ್ಗೊಳ್ಳಲಾರದೆ ಹೋದರು. ಆದರೆ ಆಕೆ ಕೊಟ್ಟ ಧೈರ್ಯ, ಆಕೆ ಕಲಿಸಿದ ಅಡುಗೆಯ ರುಚಿ, ಆಕೆ ಕೊಟ್ಟ ಸಹಕಾರದಿಂದ ನಾನು ಈ ದಿನ ಈ ವೇದಿಕೆ ಮೇಲೆ ನಿಲ್ಲಬಲ್ಲವಳಾಗಿದ್ದೀನಿ. ಆದ್ದರಿಂದ ಈ ವಿಜಯ ಪೂರ್ತಿಯಾಗಿ ಆಕೆಯದೇ. ಹಾಗೆಂದು ಹೇಳಿ ಅನಾಮಿಕಾ ವೇದಿಕೆಯ ಕೆಳಗಿಂದ ಬಂದು ತನ್ನ ಕೈಯಲ್ಲಿರುವ ದೊಡ್ಡ ಟ್ರೋಫಿಯನ್ನು ಅತ್ತೆ ಶಾರದಳ ಕೈಯಲ್ಲಿಡುತ್ತಾಳೆ. ಶಾರದಾ ಭಾವೋದ್ವೇಗದಿಂದ ಅನಾಮಿಕಳನ್ನು ತನ್ನ ಎಡಗೈಯಿಂದ ಹತ್ತಿರಕ್ಕೆ ಕರ್ಕೊಂಡು ಆಪ್ಯಾಯತೆಯಿಂದ ಒಪ್ಪಿಕೊಳ್ಳುತ್ತಾಳೆ. ನನ್ನ ಮರ್ಯಾದೆ ನಿಲ್ಲಿಸಿದೆ ಅನಾಮಿಕಾ. ಈ ದಿನ ನೀನು ಗೆದ್ದ ಬಹುಮಾನ ನಾನು 10 ವರ್ಷ ಬಹುಮಾನಕ್ಕಿಂತ ಬಹಳ ಬೆಲೆ ಉಳ್ಳದ್ದು. ನನ್ನ ಸೊಸೆ ನನಗಿಂತ ದೊಡ್ಡವಳು ಅಂತ ಊರೆಲ್ಲವರ ಮುಂದೆ ನಿರೂಪಿಸಿದೆ. ನನಗಿದಕ್ಕಿಂತ ಇನ್ನೇನು ಬೇಕು? ನೋಡಿದ್ದೆ ಶಾರದಾ, ನಾನು ಆಗ್ಲೇ ಹೇಳಿದೆ ನಮ್ಮ ಸೊಸೆ ನಿನಗೆ ತಕ್ಕ ಸೊಸೆ ಅಂತ. ಈ ದಿನ ನಿನ್ನ ಹೆಸರು ಮಾತ್ರವೇ ಅಲ್ಲ, ನಮ್ಮ ಮನೆ ಮರ್ಯಾದೆ ಕೂಡ ನಿಲ್ಲಿಸಿದ್ದಾಳೆ. ಕಂಗ್ರಾಟ್ಸ್ ಅನಾಮಿಕಾ. ನನ್ನ ಹೆಂಡತಿ ಅಡುಗೆ ಚಾಂಪಿಯನ್ ಆಗಿದ್ದಕ್ಕೆ ನನಗೆ ಬಹಳ ಗರ್ವವಾಗಿದೆ. ಥ್ಯಾಂಕ್ ಯು ರಮೇಶ್ ಅವರೇ. ಆದ್ರೆ ಇದೆಲ್ಲ ನಮ್ಮ ಅತ್ತೆಯ ಚಲನೆ ಅಲ್ವಾ? ಸರಿ ಸರಿ, ಇನ್ನು ಬಿಸಿಲಿನಲ್ಲಿ ನಿಂತಿದ್ದು ಸಾಕು. ಆ ಗ್ರೀನ್ ಮ್ಯಾಂಗೋ ಜ್ಯೂಸ್ ಇನ್ನು ಕುಂಡದಲ್ಲಿದೆಯೋ ನೋಡು. ಎಲ್ರು ತಲಾ ಒಂದು ಗ್ಲಾಸ್ ಕುಡಿದು ಮನೆಗೆ ಹೋಗೋಣ. ನನ್ಗಂತೂ ಮತ್ತೆ ಮತ್ತೆ ಕುಡಿಬೇಕು ಅಂದ್ಕೋತಾ ಇದೆ. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ನಗುತ್ತಾರೆ. ಅನಾಮಿಕಾ ತಣ್ಣನೆಯ ಹಸಿ ಮಾವಿನಕಾಯಿ ರಸವನ್ನು ಕುಟುಂಬ ಸಭ್ಯರೆಲ್ಲರಿಗೂ ಕೊಡುತ್ತಾಳೆ. ಎಲ್ಲರೂ ಆನಂದದಿಂದ ಪಾನೀಯವನ್ನು ಆಸ್ವಾದಿಸುತ್ತಾ ಸಂತೋಷದಿಂದ ನಗುತ್ತಾ ಮನೆ ಕಡೆ ಹೆಜ್ಜೆ ಹಾಕುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಪ್ರಸಾದ್ ಶಾರದ ದಂಪತಿಗಳಿಗೆ ರಮೇಶ್, ಸುರೇಶ್, ಅರುಣ್ ಅನ್ನುವ 3 ಮಕ್ಕಳಿರುತ್ತಾರೆ. ಅವರಿಗೆ ಅನಾಮಿಕಾ, ಅವನಿ, ಅಂಜಲಿ ಎನ್ನುವ 3 ಹೆಂಡತಿಯರಿರುತ್ತಾರೆ. ಆ ಮನೆಯಲ್ಲಿ ಅತ್ತೆ ಸೊಸೆಯರ ಮಧ್ಯೆ ನಿತ್ಯವೂ ಪ್ರತ್ಯುಮ್ನ ಯುದ್ಧ ನಡೆಯುತ್ತಾ ಇರುತ್ತದೆ. ಸೊಸೆಯರು ಅತ್ತೆಯ ಮುಂದೆ ವಿನಯವಾಗಿ ನಡೆದುಕೊಳ್ಳುತ್ತಾ ಇದ್ದರೂ ಹಿಂದುಗಡೆ ಬೈಕೋತಾ ಇರ್ತಾರೆ. ಶಾರದಾ ಯಾವಾಗಲೂ ಅವರ ಕೊಂಕುಗಳನ್ನು ಹುಡುಕ್ತಾ ಇರ್ತಾಳೆ. ಒಂದು ದಿನ ಮನೆಯಲ್ಲಿ ಇವರೆಲ್ಲರ ಜಗಳ ತಾರಾಸ್ಥಾಯಿಗೆ ಸೇರಿರುತ್ತದೆ. ದಿನವೂ ಇವರ ಜಗಳ ನೋಡಿ ಬೇಜಾರಾದ ಒಬ್ಬ ದೇವತೆ ಸಾಧಾರಣ ವೃದ್ಧಳ ರೂಪದಲ್ಲಿ ಅವರ ಮನೆಗೆ ಬರುತ್ತಾಳೆ. ಆ ದೇವತೆಗೆ ಇವರು ಸ್ವಲ್ಪ ಅನ್ನ ಹಾಕಿ ಸಹಾಯ ಮಾಡಿದ್ದರಿಂದ ಆಕೆ ನಿಜ ರೂಪದಲ್ಲಿ ಬಂದು ಅವರಿಗೆ ಒಂದು ಅದ್ಭುತವಾದ ಬಹುಮಾನ ಕೊಡುತ್ತಾಳೆ. ಅದೇ ಮಾಯಾ ಆಲೂ ಮನೆ. ಅದು ಅವರ ಹಿತ್ತಲಿನಲ್ಲಿ ಒಂದು ಮಾಯಾ ದ್ವಾರದಿಂದ ಹೋಗುವ ಹಾಗೆ ಸೃಷ್ಟಿಸಿ ಆ ದೇವತೆ ಮಾಯವಾಗಿ ಹೋಗುತ್ತಾಳೆ. ಏನು ಅಂದ್ರೆ ಕನಸಿನಲ್ಲಿ ಕೂಡ ಊಹಿಸಿರ್ಲಿಲ್ಲ. ಸಾಕ್ಷಾತ್ತು ಆ ದೇವತೆ ನಮ್ಮ ಮನೆಗೆ ಬಂದು ಹಿತ್ತಲಿನಲ್ಲಿ ಇಷ್ಟು ದೊಡ್ಡ ಮಾಯಾ ಮನೆ ಕೊಟ್ಟು ಹೋಗಿದ್ದಾಳೆ ಅಂದ್ರೆ ನನಗಿನ್ನೂ ನಂಬಿಕೆ ಆಗ್ತಾ ಇಲ್ಲ. ನಂಗೂ ಹಾಗೆ ಇದೆ ಶಾರದಾ. ಆ ಮಾಯಾ ದ್ವಾರ ನೋಡುತ್ತಲೇ ನನ್ನ ಕಣ್ಣು ಅಗಲವಾಗಿ ಹೋಗಿದೆ. ಬನ್ನಿ ಬನ್ನಿ, ಎಲ್ಲ ಒಳಗಡೆ ಹೋಗಿ ನೋಡೋಣ. ಆ ಹಳೆ ಮನೆಯಲ್ಲಿ ನಿಮ್ಮ ಜಗಳ ಕೇಳಿ ಕೇಳಿ ನನ್ ಕಿವಿ ತುಕ್ಕಿಡ್ದೋಗಿದೆ. ಅಪ್ಪ, ಆ ದೇವತೆ ಹೇಳಿದ ಹಾಗೆ ಈ ಮನೆಯಲ್ವೋ ಆಲೂಗಡ್ಡೆಯಿಂದನೇ ಮಾಡಿದಾರಾ? ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಅಯ್ಯೋ, ನೀವು ಯಾವಾಗ್ಲೂ ತಿನ್ನೋದಕ್ಕೆ ಹುಟ್ಟಿದ ಹಾಗೆ ಮಾತಾಡ್ತಿದ್ದೀರಾ ಯಾಕೆ? ಆ ದೇವತೆ ಕೊಟ್ಟ ಮನೆಯನ್ನ ನಾವು ಪವಿತ್ರವಾಗಿ ನೋಡ್ಬೇಕಲ್ವಾ? ಹೌದಲ್ವಾ ಅತ್ತೆ? ಹೌದಮ್ಮ ಅನಾಮಿಕಾ, ನೀನು ದೊಡ್ಡ ಸೊಸೆ, ಬಹಳ ಬುದ್ಧಿವಂತಳು. ನಿನಗಿರುವ ಬುದ್ಧಿ ಇನ್ನು ಮಿಕ್ಕ ಇಬ್ಬರಿಗೆಲ್ಲಿದೆ? ಶುರು ಮಾಡಿದ್ಲಪ್ಪ ಭಜನೆ. ಯಾವಾಗ ನೋಡಿದ್ರು ಈ ದೊಡ್ಡ ಸೊಸೆನೆ ಬುದ್ಧಿವಂತಳು, ನಾವೆಲ್ಲರೂ ಕೆಲಸಕ್ಕೆ ಬಾರದವ್ರು. ಅವನಿ, ಏನದು ಗೊಣಗ್ತಾ ಇದ್ಯಾ?
ಅದೇನು ಇಲ್ಲ ಬಿಡಿ, ಮನೆ ಚೆನ್ನಾಗಿದೆ ಅಲ್ಲ ಅಂತ ಹೊಗಳ್ತಾ ಇದ್ದೀನಿ. ಅತ್ತೆ, ಮತ್ತೆ ತಡ ಏನಕ್ಕೆ? ಒಳಗಡೆ ಹೋಗೋಣ ಬನ್ನಿ. ನನಗೆ ಕಾಲು ಎಳಿತಾ ಇದೆ. ಒಳಗಡೆ ಎಲ್ಲಾದರೂ ಮೆತ್ತನೆಯ ಆಲೂ ಸೋಫಾ ಇದ್ರೆ ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಿಂಗೆ ಯಾವಾಗ ನೋಡಿದ್ರು ಮಲ್ಕೊಳ್ಳೋದೇ ಸರಿ ಹೋಗುತ್ತೆ ಅಂಜಲಿ. ಒಂದು ದಿನವಾದ್ರೂ ಉತ್ಸಾಹದಿಂದ ಇರ್ಬೋದಲ್ಲ. ಅವಳನ್ನ ಆ ಕಡೆ ಬಿಟ್ಬಿಡೋರನು, ಅವಳಿಗೇನೋ ಒಂದು ನೋವು. ಸರಿ ಬಿಡು, ಎಲ್ರೂ ಬನ್ನಿ ಒಳಗಡೆ ಹೋಗೋಣ. ಹಾಗೆ ಅಂದುಕೊಳ್ಳುತ್ತಲೇ ಕುಟುಂಬವೆಲ್ಲ ಹಿತ್ತಲಿನಲ್ಲಿರುವ ಮಾಯಾದ್ವಾರ ದಾಟಿ ಆ ಮಾಯಾ ಆಲೂ ಮನೆಯೊಳಗೆ ಪ್ರವೇಶಿಸುತ್ತಾರೆ. ಮನೆ ಎಲ್ಲವೂ ವಿಚಿತ್ರವಾಗಿ ಅದ್ಭುತವಾಗಿರುತ್ತದೆ. ಗೋಡೆಗಳು, ಕುರ್ಚಿಗಳು, ಟೇಬಲ್ ಎಲ್ಲವೂ ತರತರದ ಆಲೂಗಡ್ಡೆಗಳಿಂದ, ಫ್ರೆಂಚ್ ಫ್ರೈಸ್ ಅಂತ ಡಿಸೈನ್ಗಳಿಂದ ಅಲಂಕರಿಸಿರುತ್ತದೆ. ಮನೆಯೆಲ್ಲ ಗಮ್ಮನೆಯ ಬಿಸಿ ಬಿಸಿ ಆಲೂ ಸಮೋಸ, ಆಲೂ ಫ್ರೈ ವಾಸನೆಗಳೇ ಬರ್ತಾ ಇರುತ್ತೆ. ಹಬ್ಬ, ಈ ಮನೆ ಅದ್ಭುತವಾಗಿದೆ. ಆ ಕುರ್ಚಿ ನೋಡಿದ್ರಾ, ಎಷ್ಟು ಚೆನ್ನಾಗಿ ಕರ್ಕರ ಅನ್ನುವ ಫ್ರೆಂಚ್ ಫ್ರೈಸ್ ಆಗಿದೆ. ಅತ್ತೆ, ಡೈನಿಂಗ್ ಟೇಬಲ್ ಮೇಲೆ ನೋಡಿ, ಬಂಗಾರದ ಬಣ್ಣದಲ್ಲಿ ಬಿಸಿ ಬಿಸಿಯಾಗಿ ಬೇಯಿಸಿ ಮಸಾಲ ಹಾಕಿದ ಮಾಯಾ ಆಲೂ ಚೂರುಗಳು ಕೂಡ ಇದೆ. ಆಹಾ, ವಾಸನೆ ಸಖತ್ತಾಗಿದೆ. ನನಗೆ ಹಸಿವೆ ಆಗ್ತಾ ಇದೆ. ನಾನು ಒಂದು ತಿಂತಾ ಇದ್ದೀನಿ. ನೀಲೋ, ಅದು ದೇವತೆ ಕೊಟ್ಟ ಮನೆ. ಆ ಹಾಲು ತಿಂದ್ರೆ ಏನಾಗುತ್ತೋ ಏನೋ. ಏನಾಗುತ್ತೆ ಅತ್ತೆ? ಮಹಾ ಅಂದ್ರೆ ಹೊಟ್ಟೆ ತುಂಬುತ್ತೆ. ಮೊದಲೇ ನನಗೆ ನೀರಸವಾಗಿದೆ. ನಾನು ಒಂದು ತಿಂತೀನಿ. ಹೀಗೆ ಒಬ್ಬರ ನಂತರ ಒಬ್ಬರು ಆ ಬಂಗಾರದ ತಟ್ಟೆಯಲ್ಲಿರುವ ಮಾಯಾ ಹಾಲುಗಳನ್ನು ಆವ್ ಅಂತ ತಿನ್ನುತ್ತಾರೆ. ಶಾರದಾ ಪ್ರಸಾದ್ ಕೂಡ ಆ ರುಚಿಗೆ ಫಿದಾ ಆಗಿ ಹೋಗಿ ತಲೆಗೊಂದು ಚೂರು ತಿನ್ನುತ್ತಾರೆ. ಆದರೆ ಅವರಿಗೆ ತಿಳಿಯದ ವಿಷಯವೇನು ಅಂತಂದರೆ, ಆ ಮಾಯಾ ಹಾಲು ತಿಂದ ಯಾರಾದರೂ ಸರಿ ತಮ್ಮ ಮನಸ್ಸಿನಲ್ಲಿರುವ ನಿಜಗಳು, ಕಪಟವಿಲ್ಲದ ನಿಜ ಸ್ವರೂಪವನ್ನು ಮಾತ್ರವೇ ಹೊರಗಿಡುತ್ತಾರೆ. ಅಸಲು ನಿಜವನ್ನು ಮಾತನಾಡಲಿಕ್ಕೆ ಶುರು ಮಾಡುತ್ತಾರೆ. 5 ನಿಮಿಷದ ನಂತರ ಮಾಯಾ ಹಾಲುವಿನ ಪ್ರಭಾವ ಶುರುವಾಗುತ್ತದೆ. ಹಬ್ಬಾ, ನನ್ ತಲೆಲಿ ಏನೋ ತಿರುಗ್ತಾ ಇರೋ ಹಾಗಿದ್ಯೇ. ನನ್ನ ಬಾಯಿ ನನ್ನ ಹದ್ದಿನಲ್ಲಿಲ್ಲ. ನಂಗೂ ಕೂಡ ಹಾಗೆ ಇದೆ ಅತ್ತೆ. ನನ್ ಹೊಟ್ಟೆಲಿರುವ ಮಾತುಗಳೆಲ್ಲ ಈಗ್ಲೇ ಕಕ್ಕೋ ಹಾಗೆ ಅನಿಸ್ತಾ ಇದೆ. ಮೊದ್ಲು ನಿನ್ ಮಾತು ನಿಲ್ಸು ಅನಾಮಿಕಾ. ದೊಡ್ಡ ಬುದ್ಧಿವಂತಳ ಹಾಗೆ ನಡೆಸ್ತೀಯ ಹೊರತು ನಿನ್ನಂತ ಗಯ್ಯಾಳಿ ಈ ಪ್ರಪಂಚದಲ್ಲೇ ಇಲ್ಲ. ಹೌದು, ನಾನು ಗಯ್ಯಾಳಿ. ನೀವು ಮಾತ್ರ ಕಡಿಮೆನಾ ಏನು? ನನ್ನ ಮುಖದ ಮೇಲೆ ನನ್ನ ಹೊಗಳ್ತಿರಲ್ಲ ಅತ್ತೆ. ಆದ್ರೆ ನಿಮ್ಮ ಆಸ್ತಿ ಎಲ್ಲವನ್ನು ಆ ಅವನಿ, ಆ ಅಂಜಲಿಯರಿಗೆ ಕೊಡ್ಬೇಕು ಅಂತ ಪ್ಲಾನ್ ಹಾಕ್ತಾ ಇದ್ದೀರಿ ಅಂತ ನಂಗೆ ಗೊತ್ತು. ನಿಮ್ಮ ನಾಟಕ ನಂಗೆ ಗೊತ್ತಿಲ್ವಾ ಏನು? ಅನಾಮಿಕಾ, ಏನ್ ಹಾಗೆ ಮಾತಾಡ್ತಾ ಇದೀಯಾ? ನಮ್ಮ ಅಮ್ಮನ ಹತ್ರ ಹುಚ್ಚಿಡ್ದಿದ್ಯೇನು? ನೀನು ಬಾಯಿ ಮುಚ್ಚು ರಮೇಶ್. ನಿನಗೆ ನಿಜಕ್ಕೂ ಪೌರುಷನೇ ಇಲ್ಲ. ಯಾವಾಗ್ಲೂ ಅಮ್ಮನ ಸೆರಗಿ ಹಿಡ್ಕೊಂಡು ತಿರುಗ್ತ್ಯಾ. ಮನೇಲಿ ನಾನು ಎಲ್ಲ ಕೆಲಸ ಮಾಡಿ ಸಾಯ್ತಾ ಇದ್ರೆ ಕನಿಷ್ಠ ಒಂದು ದಿನವಾದ್ರೂ ನಂಗೆ ಸಹಾಯ ಮಾಡಿಲ್ಲ. ನೀನ ಮಾಡ್ಕೊಂಡಿದ್ದಕ್ಕೆ ದಿನವೂ ರಾತ್ರಿ ಹೊತ್ತು ತಲೆ ಚಚ್ಕೋತಾ ಇದ್ದೀನಿ, ಗೊತ್ತಾ? ಹೌದು, ನನಗೆ ಪೌರುಷವಿಲ್ಲ. ನನಗೆ ಮನೆಯಲ್ಲಿ ಕೆಲಸ ಮಾಡೋದಂದ್ರೆ ಬಹಳ ಸೋಂಬೇರಿತನ. ಅದಕ್ಕೆ ಅಮ್ಮನ ಹಿಂದೆ ಬಚ್ಕೋತೀನಿ. ಆದ್ರೆ ನಾನು ಮಾತ್ರ ನಿನ್ನನ್ನು ಇಷ್ಟಪಟ್ಟು ಮಾಡ್ಕೊಂಡಿದ್ದೀನೇನೋ, ಅಪ್ಪನ ಬಲವಂತಕ್ಕೆ ಮಾಡ್ಕೊಂಡೆ. ನಿನ್ನ ಕೈ ಅಡಿಗೆ ದಿನಾನು ತಿಂತಾ ಇದ್ರೆ ನನ್ನ ತುಟಿಗಳು ಒಣಗ್ ಹೋಗ್ತಾ ಇದೆ. ಅರೇ, ನಾನು ಬಲವಂತ ಮಾಡಿದ್ನಾ? ನಿಮ್ಮ ಅತ್ತೆ ವರದಕ್ಷಿಣೆ ಹೆಚ್ಚು ಕೊಡ್ತೀನಿ ಅಂದಿದ್ದಕ್ಕೆ ಆಸೆ ಪಟ್ಟು ಮಾಡಿದ್ನೋ? ಆದ್ರೂ ಈ ಮನೆಯಲ್ಲಿ ನನ್ ಮಾತು ಯಾರು ಕೇಳ್ತಾ ಇದ್ದಾರೆ? ನನ್ಗಂತೂ ನಿಜಕ್ಕೂ ಈ ಕುಟುಂಬ ಅಂದ್ರೆ ಸಖತ್ ಬೇಜಾರಾಗಿ ಹೋಗಿದೆ. ಏನು ಅಂದ್ರೆ ಏನ್ ನೀವನ್ನೋದು? ನನ್ನನ್ನು ನನ್ನ ಮಕ್ಕಳನ್ನು ನೋಡಿದ್ರೆ ನಿಮ್ಗೆ ಬೇಜಾರ? ಮತ್ತೇನು ಶಾರದಾ, ನಿನಗೆ ಯಾವಾಗ್ಲೂ ನಿನ್ನ ಸೊಸೆ ಜೊತೆ ಜಗಳವಾಡೋದಕ್ಕೆ ಸರಿ ಹೋಗುತ್ತೆ. ಬೆಳಿಗ್ಗೆ ಎದ್ರೆ ಅದು ಸಾರಲ್ಲಿ ಉಪ್ಪು ಹೆಚ್ಚಾಕಿದಾಳೆ, ಇವಳು ಬಟ್ಟೆ ಸರಿಯಾಗಿ ಒಗಿಲಿಲ್ಲ ಅಂತ ನನ್ ಪ್ರಾಣ ತೆಗಿತಾ ಇರ್ತೀಯ. ಅದಕ್ಕೆ ನನಗೆ ಕಿವಿಗಳು ಸರಿಯಾಗಿ ಕೇಳಿಸ್ತಾ ಇದ್ರು. ಓಹೋ ಅನ್ನತ್ತಾ ಕಿವುಡನ್ ಹಾಗೆ ನಟಿಸ್ತಾ ಇದ್ದೀನಿ. ಮಾವಯ್ಯ, ನೀವು ಸೂಪರು. ಈ ಮನೇಲಿ ಇರ್ಬೇಕು ಅಂದ್ರೆ ಹಾಗೆ ನಟಿಸ್ಬೇಕು. ನಾನು ಕೂಡ ದಿನವೂ ಹಾಗೆ ನಟಿಸ್ತಾ ಇದ್ದೀನಲ್ಲ. ಏನೇ ಅವನಿ, ನೀನು ನಟಿಸೋದೇನು? ಇನ್ನೇನತ್ತೆ, ದಿನವೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪೂಜೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಲ್ಲ. ಅದೆಲ್ಲ ಬರೀ ಸುಳ್ಳು. ನಾನು 7 ಗಂಟೆವರೆಗೂ ಬೆಡ್ಶೀಟ್ ಮುಚ್ಕೊಂಡೇ ಮಲಗಿರ್ತೀನಿ. ನೀವು ಬರುವ ಸಮಯಕ್ಕೆ ಕಣ್ಣುಚ್ಕೊಂಡು ದೇವ್ರ ಮನೆಯಲ್ಲಿ ಕೂತಿರ್ತೀನಿ. ಏನೋ ಅಂದ್ರೆ ಪ್ರಸಾದ ಯಾರು ಮಾಡ್ತಾ ಇದ್ದಾರೆ? ನಾನ್ ಮಾಡೋದೇನತ್ತೆ, ರಾತ್ರಿ ಮಿಕ್ಕ ಅನ್ನಕ್ಕೆ ಸ್ವಲ್ಪ ಬೆಲ್ಲ ತುಪ್ಪ ಕಲಸಿ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ನೀವ್ ಅದೇ ಪರಮಾನ್ನ ಅಂತ ಅನ್ಕೊಂಡು ಲೊಟ್ಟೆ ಹಾಕೊಂಡು ತಿಂತಾ ಇದ್ದೀರಾ. ಏನು ಅವನಿ, ದೇವರಿಗೆ ಸುಳ್ಳು ಹೇಳ್ತಾ ಇದೀಯ? ಅದು ಒಳ್ಳೇದೇನಾ? ಓಹೋ, ನೀನೇನು ಬಹಳ ಶ್ರೀರಾಮಚಂದ್ರ. ಮತ್ತೆ ಮೊನ್ನೆ ಆಫೀಸಲ್ಲಿ ಓವರ್ ಟೈಮ್ ಡ್ಯೂಟಿ ಅಂತ ಹೇಳಿ ನಿನ್ನ ಫ್ರೆಂಡ್ಸ್ ಜೊತೆ ಸೇರಿ ಸಿನಿಮಾಕ್ ಹೋಗಿಲ್ವಾ? ನಿನ್ನ ಜೇಬಲ್ಲಿ ಸಿನಿಮಾ ಟಿಕೆಟ್ ಸಿಕ್ತು ನಂಗೆ. ನೀನೇನೋ ಬಿಲ್ಡಪ್ ಹೊಡಿತಾ ಇದೀಯಾ, ಸಂಪಾದಿಸಿ ಸೂಟ್ ಕೇಸಲ್ಲಿ ತರೋ ಹಾಗೆ. ನಿನ್ನ ಸಂಬಳಕ್ಕಿಂತ ನಾನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡುವ ಸೀರೆಗಳ ಬಿಲ್ಲೇ ಹೆಚ್ಚು. ಹೌದು, ಹೋಗಿದ್ದೆ. ಮನೇಲಿದ್ರೆ ನಾನು ನಿನ್ನ ಅಮ್ಮನ ಜಗಳ ಸಹಿಸಲಾರ್ದೆ ಹೊರಗೆ ಹೋಗ್ತಾ ಇದ್ದೀನಿ. ನಾನು ಸಂಪಾದಿಸಿ ನೀನು ಅದನ್ನೆಲ್ಲ ಆನ್ಲೈನ್ ನಲ್ಲಿ ಶಾಪಿಂಗ್ ಅಲ್ಲಿ ಇಟ್ಟು ನಿನ್ನ ತವ್ರ ಮನೆಯವ್ರು ಕಳಿಸ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ತಾ ಇದೀಯಲ್ಲ, ಅದು ನಂಗೆ ಗೊತ್ತಿಲ್ವಾ? ಹಾ, ನಿಮ್ಮೆಲ್ಲರ ನಿಜಾನ ಕೇಳ್ತಾ ಇದ್ರೆ ನನಗೆ ಭಲೆ ಆನಂದವಾಗಿದೆ. ಈ ಮನೆ ಏನೋ ಬಹಳ ಪ್ರಾಮಾಣಿಕತೆವಾಗಿದೆ ಅಂತ ನನಗೀಗೀಗ ಅರ್ಥವಾಯ್ತು. ಏನೇ ಅಂಜಲಿ, ಅಷ್ಟೆಲ್ಲ ನಗ್ತಾ ಇದ್ಯಾ? ನೀನೇನೋ ಪತಿವ್ರತೆನಾ? ಮತ್ತೆ ನಿನ್ನ ನಿಜವೇನೋ ಹೇಳು.
ನಾನು ಪತಿವ್ರತೆ ಅಂತ ನಾನು ಯಾವಾಗ್ಲಾದ್ರೂ ಅನ್ನ ಅತ್ತೆ. ನನ್ನ ಸೋಮಾರಿತನದ ಬಗ್ಗೆ ನಂಗೆ ನಾಚಿಕೆ ಆಗುತ್ತೆ ಕೆಲವು ಸಲ. ನನಗೆ ಮೈಯಲ್ಲಿ ಎಂತಹ ನೋವು ಇಲ್ಲ ಅತ್ತೆ. ನೀವು ಕೆಲಸ ಹೇಳ್ತೀರಿ ಅಂತ ಭಯದಿಂದ ಬೆಳಿಗ್ಗೆ ಹೇಳ್ತಲೆ ಸೊಂಟ ನೋವು ಕಾಲ್ ನೋವು ಅಂತ ನಾಟಕ ಆಡ್ತಾ ಇದ್ದೀನಿ. ರಾಕ್ಷಸಿ, ಮೊನ್ನೆ ನಾನು ನಿನಗೆ ಬಿಸಿನೀರು ಕಾಯಿಸಿ ಇಟ್ಟಿದ್ನಲ್ಲೇ, ನಿನಗೆ ಜ್ವರ ಬಂದಿದೆ ಅಂತ. ಜ್ವರ ಎಲ್ಲಿಂದತ್ತೆ? ಈರುಳ್ಳಿ ಕಂಕ್ಳಲ್ಲಿ ಇಟ್ರೆ ಮೈಯಲ್ಲಿ ಬಿಸಿ ಹೆಚ್ಚಾಗುತ್ತೆ ಅಷ್ಟೇ. ನೀವು ನನಗೆ ಬಿಸಿ ನೀರು ಫ್ರೂಟ್ಸ್ ತಂದು ಕೊಡ್ತಾ ಇದ್ರೆ ಹಬ್ಬ ಎಂತ ಹುಚ್ಚತ್ತೆ ಸಿಕ್ಕಿದ್ಲಪ್ಪ ಅಂತ ಎಷ್ಟೋ ಸಂತೋಷ ಪಟ್ಟೆ ಮನ್ಸಲ್ಲಿ. ಚಿಚಿ ಅಂಜಲಿ, ನೀನ್ ಇಷ್ಟು ದಾರುಣವಾಗಿ ಮೋಸ ಮಾಡ್ತೀಯಾ? ಅಮ್ಮ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಸಾಕು ನಿಲ್ಸು ಅರುಣು. ಅಮ್ಮ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದೇನು? ನನ್ನ ತವರು ಮನೆಯಿಂದ ಬಂದ ಬಂಗಾರದ ಬಳೆಗಳನ್ನ ತನ್ನ ಬೀರುನಲ್ಲೇ ಎತ್ತಿಟ್ಕೊಂಡಿದ್ದಾಳೆ. ಯಾರಾದ್ರೂ ಕೇಳಿದ್ರೆ ತಾನೇ ಕೊಡಿಸಿದ ಹಾಗೆ ಊರೆಲ್ಲ ಡಂಗೂರ ಹೊಡಿತಾಳೆ. ಹೌದಾ ಅಲ್ವಾ ಅತ್ತೆ? ಹೌದು, ನಿಮ್ಮಮ್ಮ 1 ಗ್ರಾಮ್ ಗೋಲ್ಡ್ ಬಳೆ ಕೊಟ್ಟಿದ್ಲು. ಊರ್ನವ್ರು ನೋಡಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ನನ್ನ ಬೀರು ಒಳಗಿಟ್ಟು ನಾನೇ ನನ್ನ ಸ್ವಂತ ದುಡ್ಡಿನಿಂದ ಕೊಂಡ್ಕೊಂಡ ಬಂಗಾರದ ಬಳೆ ಕೊಟ್ಟೆ. ಅದು ನಿಂಗೆ ಮೋಸವಾಗಿ ಕಾಣಿಸುತ್ತಾ? ನಿಜಕ್ಕೂ ನೀವು 3 ಸೊಸೆಯರು ಈ ಮನೆಗೆ ಹಿಡಿದ ದರಿದ್ರಗಳ ಕಣೆ. ಯಾವತ್ತೂ ನನ್ನನ್ನ ಸ್ವಂತ ತಾಯಿ ಹಾಗೆ ನೋಡಿಲ್ಲ. ನೀವು ನಮ್ಮನ್ನ ಸ್ವಂತ ಮಕ್ಕಳ ಹಾಗೆ ಯಾವಾಗ ನೋಡಿದ್ರಿ ಅತ್ತೆ? ಯಾವಾಗಲೂ ಪಕ್ಕದ ಮನೆಯವ್ರ ಮುಂದೆ ಯಾವಾಗ್ಲೂ ನಮ್ಮನ್ನ ಕೀಳಾಗೆ ನೋಡೋದೇ ಅಲ್ವಾ ನಿಮ್ಮ ಕೆಲ್ಸ? ಅದಕ್ಕೆ ಮೊನ್ನೆ ನೀವು ಎತ್ತಿಟ್ಕೊಂಡ ಸ್ವೀಟ್ ಡಬ್ಬದಲ್ಲಿ ನಾನು ಉಪ್ಪು ಸೇರಿಸಿದ್ದೆ. ನೀವು ಅದನ್ನ ತಿಂದು ದಿನವೆಲ್ಲ ನೀರ್ ಕುಡಿತಾನೆ ಇದ್ರೆ ನೋಡಿ ಆನಂದಿಸಿದೆ. ಅಯ್ಯೋ ದೇವ್ರೆ, ನನ್ನ BP ಹೆಚ್ಚಾಗಿ ಆ ದಿನ ಹಾಸ್ಪಿಟಲ್ ಕೂಡ ಹೋದ್ನಲ್ಲೇ ಪಾಪಾತ್ಮಳೆ. ಅದೆಲ್ಲ ಬಿಡಿಯತ್ತೆ. ಮೊನ್ನೆ ನೀವು ಕೊಂಡ್ಕೊಂಡ ಆ ಬೆಲೆ ಬಾಳುವ ರೇಷ್ಮೆ ಸೀರೆಗೆ ಇಸ್ತ್ರಿ ಮಾಡಿ ಸುಟ್ಟಿದ್ದು ನಾನೇ. ನನಗಿಂತ ಆ ಸೀರೆ ನಿಮಗೆ ಚೆನ್ನಾಗಿದೆ ಅಂತ ನನಗೆ ಅಸೂಯೆ ಆಯ್ತು. ಅದಕ್ಕೆ ಸೀರೆ ಸುಟ್ಬಿಟ್ಟು ಆ ಪಕ್ಕದ ಮನೆ ಬೆಕ್ಕು ಬಂದು ಕಿತ್ತಾಕ್ತು ಅಂತ ಸುಳ್ಳು ಹೇಳ್ದೆ. ನನ್ನ 10,000 ರೂಪಾಯಿ ಸೀರೆನ ಸುಟ್ಟಿಯಾ? ನಿನ್ನ ಏನ್ ಮಾಡಿದ್ರು ಪಾಪ ಬರಲ್ವೇ? ಏ ಸುರೇಶು, ನಿನ್ನ ಹೆಂಡತಿನ ಕುದ್ಕೆ ಹಿಡಿದು ಹೊರಗ್ ತಳ್ಳು. ನಾನೇಕೆ ತಳ್ತೀನಮ್ಮ? ಆ ಸೀರೆ ಕೊಂಡ್ಕೊಂಡಿದ್ದು ನನ್ನ ಕ್ರೆಡಿಟ್ ಕಾರ್ಡ್ ಇಂದಲೇ ಅಲ್ವಾ? ನೀನು ನನಗೆ ಬಲವಂತದಿಂದ ಸೀರೆ ಕೊಡ್ಸೋ ಹಾಗೆ ಮಾಡ್ದೆ. ಅದು ಸುಟ್ಟೋಯ್ತು ಅಂತ ತಿಳಿದಾಗ ನಾನು ಮನಸ್ಸಿನಲ್ಲಿ ಲಡ್ಡು ಹಂಚ್ಕೊಂಡೆ. ಅರೆ, ನೀವೆಲ್ರೂ ಒಂದಾದ್ರೆ ನಮ್ಮ ದೊಡ್ಡ ಸೊಸೆ ಅನಾಮಿಕಾ ಇನ್ನೊಂದು ತೀರ. ಮೊನ್ನೆ ರಮೇಶ್ ಅವರ ಆಫೀಸಿಂದ ಬಾಸನ್ನ ಮನೆಗೆ ಕರೆಸಿದ್ರೆ ಇವರು ಚಿಕನ್ ಕರಿಯಲ್ಲಿ ಖಾರದ ಬದಲು ಸಕ್ಕರೆ ಹಾಕಿ ಕಲ್ಸಿದ್ರು. ಆ ಬಾಸು ಆ ಸಿಹಿ ಕರಿಯನ್ನ ತಿಂದು ನಮ್ಮವನಿಗೆ ಪ್ರಮೋಷನ್ ನಿಲ್ಸಿದ. ಅನಾಮಿಕಾ, ಆ ದಿನ ಕರಿ ಹಾಳಾಯ್ತು ಅಂದೆ ಬೇಕು ಅಂತ ಮಾಡ್ದ್ಯಾ? ಯಾಕೆ ಹಾಗೆ ಮಾಡ್ದೆ? ನನ್ನ ಪ್ರಮೋಷನ್ ನಿಂತೋದ್ರೆ ನಿಂಗೇನೆ ಲಾಭ? ಎನ್ನಲ್ಲಿ ಲಾಭ? ಪ್ರಮೋಷನ್ ಬಂದ್ರೆ ನಿಂಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಾನು ನಿಮ್ಮ ಅತ್ತೆ ಮನೆಯನ್ನ ಬಿಟ್ಟು ನಿನ್ ಜೊತೆ ಅಲ್ಲಿಗೆ ಬಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿನ್ಗೆ ಸೇವೆ ಮಾಡ್ಬೇಕಲ್ಲ, ಅದಕ್ಕೆ ಪ್ರಮೋಷನ್ ಬಾರ್ದ ಹಾಗೆ ನಿಲ್ಲಿಸ್ದೆ. ಎಷ್ಟು ಮೋಸ, ಎಷ್ಟು ದ್ರೋಹ! ನನ್ ಮನೆಯಲ್ಲಿ ಇರ್ತಲೇ ನನ್ನ ಮಕ್ಕಳ ಜೀವನ ಜೊತೆ ಆಡ್ತಾ ಇದ್ದೀರಾ. ನಿಮ್ಮೂವರನ್ನ ನಾನು ಈ ದಿನವೇ ಮನೆಯಿಂದ ಹೊರಗ್ ತಳ್ತೀನಿ. ನಮ್ಮನೇನಕ್ಕೆ ತಳ್ತೀರಿ ಅತ್ತೆ? ನಿಮ್ಮ ನಿಜ ಕೂಡ ಹೇಳಿ. ಆ ದಿನ ಮಾವಯ್ಯನ್ಗೆ ಸಾಲ ಕೊಟ್ಟ ಸುಬ್ಬರಾವ್ ಬಂದು ಅವ್ರು ಇಲ್ಲ ಅಂತ ಹೇಳಿ ಅವ್ರು ಕೊಟ್ಟ ದುಡ್ಡನ್ನು ನೀವೇ ತಗೊಂಡು ಎತ್ತಿಟ್ರಲ್ಲ. ಏನು ಶಾರದಾ, ಸುಬ್ಬರಾವ್ ನನ್ನ ಸಾಲ ತೀರ್ಸದ್ನ? ಆ ದುಡ್ಡು ಎಲ್ಲಿ ಎತ್ತಿಟ್ಟಿದ್ಯೆ ಕಳ್ಳ ಮುಖದವಳೆ? ಅವನು ಸಾಲ ಕೊಟ್ಟಿಲ್ಲ ಅಂತ ದಿನೂ ಅವನನ್ನ ಸರಿಯಾಗಿ ಬೈತಾ ಇದ್ದೀನಲ್ಲೇ. ಆ ದುಡ್ಡು ತಗೊಂಡೋಗಿ ನನಗೆ ಇಡಿಸಿದ ಬಂಗಾರದ ಸರ ಮಾಡಿಸ್ಕೊಂಡರಿ. ನೀವೇನು ನನಗೆ ಯಾವಾಗ್ಲೂ ಒಡವೆ ಕೊಡ್ಸೇ ಇಲ್ವಲ್ಲ? ಅದಕ್ಕೆ ನನ್ನಲ್ಲೇ ಹೊಟ್ಟೆ ಉರಿ ಪಟ್ಕೋತಾ ಇದ್ದೆ. ಅದಕ್ಕೆ ನಾನೇ ಇಟ್ಕೊಂಡೆ. ನನ್ನ ಮರ್ಯಾದೆ ತೆಗ್ದಿಯಲ್ಲಿ ಕತ್ತೆ. ಈ ಮನೇಲಿ ಎಲ್ರೂ ಕಳ್ರೆ. ನಿಜಕ್ಕೂ ಈ ಮಾಯಾ ಹಾಲು ಮನೆಗೆ ಬಂದಿರೋದ್ರಿಂದಲೇ ನಮ್ಮ ನಿಜವೆಲ್ಲ ಹೊರಗೆ ಬಂತು. ಆ ದೇವತೆ ನಮಗೆ ವರ ಕೊಟ್ಟಿಲ್ಲ, ಶಾಪ ಕೊಟ್ಟಿದ್ದಾಳೆ. ಹೌದು ಕಣೋರುನು, ನನ್ನ ಸೊಸೆಯರ ಬುದ್ಧಿ ಹೇಗಿದೆ ನಿಂಗ್ ನೋಡಿದ್ಯಲ್ಲ. ನಿಮ್ಮೆಲ್ಲರನ್ನು ನಾನು ಈ ದಿನವೇ ತವ್ರ ಮನೆಗೆ ಕಳಿಸ್ತೀನಿ. ನಾವ್ ಹೋಗಲ್ಲ, ನಾವು ಈ ಮನೇಲೇ ಇರ್ತೀವಿ. ನಿಮ್ಮ ಕಷ್ಟ ಸಹಿಸುತ್ತಲೇ ನಿಮ್ಮನ್ನ ಅಳಿಸ್ತೀವಿ. ಹೌದು ಅತ್ತೆ, ನಾವು ಇಲ್ಲಿಂದ ಕದಲುವ ಜಾಗವೇ ಇಲ್ಲ. ನಾವು ಮಾಡಿದ ತಪ್ಪನ್ನು ಒಪ್ಕೊಂಡಿದೀವಲ್ಲ, ನೀವು ಮಾಡಿದ ತಪ್ಪನ್ನು ಕೂಡ ನೀವು ಒಪ್ಕೊಂಡ್ರಲ್ಲ. ಇನ್ನು ಯಾರು ಯಾರನ್ನು ಏನು ಅನ್ನಲಿಕ್ಕೆ ಆಗೋದೇ ಇಲ್ವಲ್ಲ. ಹೀಗೆ ಒಬ್ಬರ ಮೇಲೆ ಒಬ್ಬರು ಅರಚಿಕೊಳ್ಳುತ್ತಾ, ಒಬ್ಬರ ಭಂಡಾರ ಒಬ್ಬರು ಹೊರಗೆ ಹಾಕಿಕೊಳ್ಳುತ್ತಾ ಕೆಲವು ಗಂಟೆಗಳ ಹೊತ್ತು ಆ ಮಾಯಾಲು ಮನೆಯಲ್ಲಿ ದೊಡ್ಡ ಯುದ್ಧವೇ ಮಾಡುತ್ತಾರೆ. ಅವರವರ ನಿಜವನ್ನು ಅವರು ಕಕ್ಕಿದ ನಂತರ ಎಲ್ಲರಿಗೂ ನಿಧಾನವಾಗಿ ಮಾಯಾ ಹಾಲು ಪ್ರಭಾವ ಕಡಿಮೆಯಾಗುತ್ತದೆ. ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅಲ್ಲಿವರೆಗೂ ಕಪಟವಾಗಿ ಬಚ್ಚಿಟ್ಟುಕೊಂಡ ಕೋಪ, ಅಸೂಯೆಗಳು ಎಲ್ಲವೂ ಮಾತಿನ ರೂಪದಲ್ಲಿ ಹೊರಗೆ ಬಂದಿದ್ದರಿಂದ ಎಲ್ಲರ ಮನಸ್ಸು ಒಂದೇ ಸಲಕ್ಕೆ ತಿಳಿಯಾಗುತ್ತದೆ. ಮನಸ್ಸಿನಲ್ಲಿ ಯಾವ ಭಾರವೂ ಇಲ್ಲದೆ ಒಂದು ಪ್ರಶಾಂತತೆ ಆವರಿಸುತ್ತದೆ. ನೋಡಿದ್ರಾ, ನಮ್ಮ ಮನೆಯಲ್ಲಿ ಇಷ್ಟು ಕಾಲುಷ್ಯ ಬಚ್ಚಿಟ್ಕೊಂಡು ಇಷ್ಟು ದಿನ ಒಗ್ಗಟ್ಟಾಗಿ ಬದುಕ್ತಾ ಇದ್ದೀವಿ. ನಿಮ್ಮನ್ನ ನಾನು ಸೊಸೆಯರ ಹಾಗೆ ನೋಡದೆ, ಕೆಲಸದವರ ಹಾಗೆ ನೋಡದೆ. ನೀವು ನನ್ನನ್ನ ಅತ್ತೆ ಹಾಗಲ್ಲದೆ ಶತ್ರು ಹಾಗೆ ನೋಡಿದ್ರಿ. ಹೌದು ಅತ್ತೆ, ನಮ್ಮನ್ನು ಕ್ಷಮಿಸ್ಬೇಡಿ.
ನಾನು ಮನೆ ಜವಾಬ್ದಾರಿ ತಗೋತೀನಲ್ಲ ಅಂತ ಸ್ವಲ್ಪ ಗರ್ವಪಟ್ಟೆ. ನಿಮ್ಮ ಮೇಲಿನ ಕೋಪದಿಂದ ಆ ಕರಿಯಲ್ಲಿ ಉಪ್ಪು ಹಾಕದೆ. ಈಗ ನನಗೆ ಅರ್ಥವಾಗ್ತಿದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ. ನಾನು ಕೂಡ ಸುಳ್ಳು ಹೇಳಿ ನಿಮ್ಮನ್ನು ಬಹಳ ಮೋಸ ಮಾಡಿದೆ ಅತ್ತೆ. ದೇವರ ಪ್ರಸಾದದ ವಿಷಯದಲ್ಲಿ ಹಾಗೆ ಮಾಡಬಾರದು. ನನ್ನ ಸೋಮಾರಿತನದಿಂದ ನಾನು ಹಾಗೆ ಮಾಡಿದೆ. ಇನ್ನು ಮೇಲಿಂದ ನಿಜವಾಗಿಯೂ ಬೆಳಿಗ್ಗೆ ಎದ್ದು ನಿಮಗೆ ಸಹಾಯ ಮಾಡ್ತೀನಿ. ನನ್ನನ್ನು ಕೂಡ ಕ್ಷಮಿಸ್ಬಿಡಿ ಅತ್ತೆ. ಆರೋಗ್ಯವಾಗಿದ್ರು ಕೂಡ ಕಾಯಿಲೆ ಇರೋ ಹಾಗೆ ನಟಿಸಿ ನಿಮ್ಮ ಕೈಯಿಂದ ಸೇವೆ ಮಾಡಿಸ್ಕೊಂಡೆ. ನನಗಿಂತ ಪರಮ ದುರ್ಮಾರ್ಗಗಳು ಯಾರು ಇರೋದಿಲ್ಲ. ಇನ್ನು ಮೇಲಿಂದ ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಅಷ್ಟೂ ಅಲ್ಲದೆ ಮನೆ ಕೆಲಸ ಕೂಡ ನಾನೇ ಮಾಡ್ತೀನಿ. ಅಮ್ಮ, ನಾವು ಕೂಡ ನಮ್ಮ ಹೆಂಡತಿಯರಿಗೆ ಯಾವಾಗಲೂ ಸಹಾಯ ಮಾಡಿಲ್ಲ. ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡಿಲ್ಲ. ಇನ್ ಮೇಲಿಂದ ಹಾಗೆ ಆಗೋದಿಕ್ಕಾಗಲ್ಲ. ಹೌದಮ್ಮ, ಮನೆ ಅಂದ್ರೆ ಎಲ್ರದ್ದು ಅಲ್ವಾ. ಎಲ್ರೂ ಒಂದೊಂದು ಕೈ ಹಾಕಿ ಕೆಲಸ ಮಾಡೋಣ. ನಂದು ತಪ್ಪು ಕಣೆ ಶಾರದಾ. ನಿಮ್ಮ ಅತ್ತೆ ಸೊಸೆರ ಜಗಳದಲ್ಲಿ ನಾನು ತಲೆ ಹಾಕದೆ ಓಡಿ ಹೋಗ್ಬೇಕು ಅಂದ್ಕೊಂಡೆ. ಮನೆಯ ದೊಡ್ಡವನಾಗಿ ನಾನು ಕೂಡ ಜವಾಬ್ದಾರಿ ವಹಿಸಲಿಲ್ಲ. ಆದರೆ ಆ ಸುಬ್ಬರಾವ್ ದುಡ್ಡು ಮಾತ್ರ ನೀನು ನನಗೆ ತಿರುಗಿ ಕೊಡ್ಲೇಬೇಕಾಗಿತ್ತು. ಹಾಗೆ ಕೊಡ್ತೀನಿ ಬಿಡಿ. ನಿಮ್ಮ ಎಲ್ಲರ ನಿಜವನ್ನು ಕೇಳಿದ ನಂತರ ನನಗೇನು ಕೋಪ ಬರ್ಲಿಲ್ಲ, ಬಲೆ ನಗು ಬರುತ್ತೆ. ನಮ್ಮ ತಪ್ಪು ನಾವು ತಿಳಿದುಕೊಂಡ್ರೆ ಎಷ್ಟು ಹಾಯಾಗಿರುತ್ತೋ ಆ ದೇವತೆ ಕೊಟ್ಟ ಈ ಮಾಯಾ ಹಾಲು ಮನೆಯಿಂದ ನಮಗೆ ತಿಳಿತಲ್ವೇನ್ರಿ? ಹೌದು ಅತ್ತೆ, ನಾವು ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಳ್ಳದೆ ಸುಮ್ನೆ ಅಪಾರ್ಥ ಮಾಡ್ಕೊಂಡ್ವಿ. ಇನ್ನು ಮೇಲಿಂದ ಹೊರಗೆ ಹೋದ ಮೇಲೆ ನಾವು ಈ ಜಗಳವನ್ನೆಲ್ಲ ಮರೆತು ಹೋಗಿ ಹೊಸದಾಗಿ ಜೀವನವನ್ನು ಶುರು ಮಾಡೋಣ. ಮತ್ತೆ ಈ ಮಾಯಾ ಹಾಲು ಮನೆಯ ವಿಷಯ ಏನು ಅತ್ತೆ? ಮತ್ತೆ ಯಾವಾಗಲಾದ್ರೂ ಜಗಳ ಬಂದ್ರೆ ಹಾಲು ತಿಂದು ನಿಜ ಕಕ್ಕೋಣ. ಬೇಡಮ್ಮ ತಾಯಿ, ಇನ್ನು ಹಾಲು ಬೇಡ, ನಿಜನೂ ಬೇಡ. ನಾವು ಒಬ್ಬರಿಗೊಬ್ರು ನಿಜಾಯಿತಿಯಿಂದ ಇದ್ರೆ ಈ ಮಾಯಾ ಹಾಲು ಮನೆಯ ಅಗತ್ಯವೇ ಇರೋದಿಲ್ಲ ನಮಗೆ. ಹೀಗೆ ಆ ಅತ್ತೆ, ಮೂವರು ಸೊಸೆಯರು, ಮಕ್ಕಳು, ಮಾವನವರು ಎಲ್ರು ತಮ್ಮ ಮನಸ್ಸಿನಲ್ಲಿರುವ ಕಲ್ಮಶವನ್ನೆಲ್ಲ ಆ ಮಾಯಾ ಹಾಲು ಮನೆಯಲ್ಲೇ ಬಿಡುತ್ತಾರೆ. ಆ ಮನೆಯಿಂದ ಹೊರಗೆ ಬರುತ್ತಲೇ ಆ ಮಾಯಾ ದ್ವಾರ ಅದೃಶ್ಯವಾಗಿ ಹೋಗುತ್ತದೆ. ಆ ದೇವತೆ ಅವರ ಮಧ್ಯೆ ಇರುವ ಜಗಳವನ್ನು ತೀರಿಸಲಿಕ್ಕೆ ಆ ಮಾಯಾ ಮನೆ ಮಾಡಿದೆ ಎಂದು ಅವರಿಗೆ ಅರ್ಥವಾಗುತ್ತದೆ. ಆ ದಿನದಿಂದ ಊರಿನಲ್ಲಿ ಶಾರದಾಳ ಮನೆ ಪ್ರಶಾಂತವಾಗಿ ನಗುವಿನಿಂದ ತುಂಬಿ ಹೋಗುತ್ತದೆ. ಮೂವರು ಸೊಸೆಯರು ತಮ್ಮ ಕೆಲಸಗಳನ್ನು ಹಂಚಿಕೊಂಡು ಅತ್ತೆಯನ್ನು ಪ್ರೇಮದಿಂದ ನೋಡಲಿಕ್ಕೆ ಶುರು ಮಾಡುತ್ತಾರೆ. ಮಕ್ಕಳು ಕೂಡ ಹೆಂಡತಿಯರಿಗೆ ಸಹಾಯ ಮಾಡುತ್ತಾ ಸಂತೋಷದಿಂದ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.